ನಾಳೆಯಿಂದ ಮಾರಿಕಾಂಬಾ ಜಾತ್ರೆಗೆ ವಿದ್ಯುಕ್ತ ಚಾಲನೆ. ಮರ ಕಡಿಯುವ ಶಾಸ್ತ್ರ ನಾಳೆ. ಜಾತ್ರೆ ಯಶಸ್ಸಿಗೆ 20 ಸಮಿತಿ. ಎಲ್ಲರೂ ಬನ್ನಿ ಒಟ್ಟಾಗಿ ಜಾತ್ರೆ ಮಾಡೋಣ ಎಂದ ಶಾಸಕರು. ಸಾಗರ ಮಾರಿಕಾಂಬಾ ಜಾತ್ರೆ ಯಶಸ್ಸಿಗೆ ಎಲ್ಲರ ಸಹಕಾರ ಅಗತ್ಯ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸೋಮವಾರ ಜಾತ್ರೆ ಪೂರ್ವಭಾವಿಯಾಗಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಾಗೇಂದ್ರ ಕೆಎನ್, ಗಿರಿಧರ್ ರಾವ್, ನಾಗೇಂದ್ರ ಕುಮಟ, ಪೌರಾಯುಕ್ತ ನಾಗಪ್ಪ ಇನ್ನಿತರರು ಹಾಜರಿದ್ದರು. ಮಾಡಿದ್ದೀವಿ. ಹಿಂದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಪೇಂಟಿಂಗ್ ಎಲ್ಲ ಇತ್ತು, ಅದನ್ನು ಪ್ರಕ್ರಿಯೆಯಾಗಿ ಚಾಲು ಆಗಿದೆ. ಈಗ ಎರಡನೇ ಬಾರಿಗೆ ಈಗಾಗಲೇ ಟೆಂಡರ್ ಹಾಕಿದ್ದೀವಿ. ಅದನ್ನು ಈಗ ಒಂದು ಲೈಟಿಂಗು ಮತ್ತು ಪೆಂಡಲು ಮತ್ತು ಇಲ್ಲಿಯ ಏನೇನಿದೆ ಶಾಮಿಯಾನ ಇವಿಷ್ಟಕ್ಕೂ ಹಾಕಿದಾಗ ಈಗ ಸುಮಾರು ಒಂದು 9 ಅಪ್ಲಿಕೇಶನ್ ಬಂದಿದ್ದೆವು. ಅದನ್ನು ಈಗ ತೆಗೆದು ನೋಡಿದಾಗ ಅವರದ್ದು ಏನೇನಿದೆ ಎಲ್ಲ ತೆಗೆದು ನೋಡಿದ್ದೀವಿ. ಆದ್ಯತೆ ಮೇಲೆ ಅವರಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು ಹಾಗೆ ಕೊಡೋದೆಲ್ಲ ಪರಿಶೀಲನೆ ಮಾಡಿ ಅವ್ರು ಹಾಕ್ತಾರೋ ಇಲ್ಲೋ, ಅವ್ರ ಮೆಟೀರಿಯಲ್ ಇದೆಯಲ್ಲ ನೋಡಿ ಪರಿಶೀಲನೆ ಮಾಡಿ ಅವರಿಗೆ ಮುಂದಿನ ದಿನದಲ್ಲಿ ಅದನ್ನ ಕೊಡಲಿಕ್ಕೆ ಅವಕಾಶ ನಮ್ಮ ಕಮಿಟಿಯವ್ರು ತೀರ್ಮಾನ ಮಾಡ್ತೀವಿ. ಆಮೇಲೆ ಶಾಮಿಯಾನಕ್ಕೆ ಹಾಕಿಲ್ಲ ಅರ್ಜಿ, ಶಾಮಿಯಾನಕ್ಕೆ ಒಂದು ಅರ್ಜಿ ಬಂದಿಲ್ಲ. ಹಾಗಾಗಿ ನಾವು ಯಾವುದೇ ಒಂದು ದೊಡ್ಡ ಯಾವುದಾದ್ರು ಒಂದು ಒಳ್ಳೆ ಮಾರಿ ಜಾತ್ರೆ ಮಾಡಿರೋದು ಇರ್ತಾರಲ್ಲ, ಒಳ್ಳೆ ಇವರಿದ್ದರೆ ಅವರಿಗೆ ನಾವು ನೇರವಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಸಮಿತಿಯವರು ನಾವೆಲ್ಲ ತೀರ್ಮಾನವನ್ನು ಮಾಡ್ತೀವಿ. ಹಾಗಾಗಿ ಈ ಜಾತ್ರೆ ಒಳ್ಳೆ ರೀತಿ ನಡಿಬೇಕನ್ನೋ ಉದ್ದೇಶದಿಂದ ಒಂದೊಂದೇ ಪ್ರಕ್ರಿಯೆ ಶುರು ಮಾಡಿದ್ದೀವಿ. ಈಗಾಗಲೇ ತಾವು ತಿಳಿದಂಗೆ ನಾನು ಜಾತ್ರೆ ಪ್ರಯುಕ್ತವಾಗಿ ಸರ್ಕಾರದಲ್ಲಿ ಒಂದಿಷ್ಟು ಹಣ ಕೇಳಿದ್ದೆ. ಸರ್ಕಾರ 2 ಕೋಟಿ ರೂಪಾಯಿಯನ್ನು ಮಂಜೂರಾತಿಯನ್ನು ಮಾಡಿದೆ. 2 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಕೊಟ್ಟಿದೆ. ಆಮೇಲೆ ನಮ್ಮ ಇದರಲ್ಲಿರುವಂಥ ಈ ಜಾತ್ರೆಯ ಪ್ರಯುಕ್ತವಾಗಿ ಯಾವ್ಯಾವ ರಸ್ತೆಗಳು ಏನು ಹಾಳಾಗೋಗಿದೆ ಅವೆಲ್ಲವನ್ನು ಟಾರ್ ಮಾಡಲಿಕ್ಕೆ ಈಗಾಗಲೇ ಒಂದು ಸುದ್ದಿನ ನಾವೆಲ್ಲ ಒಂದು ಚರ್ಚೆ, ನಾಗಪ್ಪನವ್ರು ಇಲ್ಲೇ ಇದ್ದಾರೆ, ಕಮಿಷನರು ಮತ್ತು ನಾವು ಕೂತು ಇಂಜಿನಿಯರಲ್ಲಿ ಹೋಗಿ ನೋಡಿ ಆ ರಸ್ತೆಯನ್ನು ಟಾರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ತುರ್ತು ಈಗಾಗಲೇ ತುರ್ತು ದುರಸ್ತಿ ದುಡ್ಡಿದೆ, ನಮ್ಮ ಹತ್ರ ಇದೆ, ಎಮರ್ಜೆನ್ಸಿ ದುಡ್ಡಿದೆ. ಆಮೇಲೆ ಹೈವೇ ರಸ್ತೆಗೆ ಈಗಾಗಲೇ ಟಾರ್ ಶುರು ಮಾಡಿದ್ದೀವಿ. ಎಮರ್ಜೆನ್ಸಿ 1 ಕೋಟಿ ಟಾರ್ ರೆಡಿ ಮಾಡಿಬಿಡ್ತೀವಿ. ಹೈವೇ ರಸ್ತೆದು 1 ಕೋಟಿ ಟಾರ್ ಆಗುತ್ತೆ. ಹೈವೇ ರಸ್ತೆಯಲ್ಲಿ ಸಂಪೂರ್ಣ ಲೈಟಿಂಗ್ ಬರ್ತದೆ. ಮತ್ತು ಸೈಡ್ ರಸ್ತೆ, ಕೆಳದಿ ರಸ್ತೆ ಮತ್ತು ಹೊಸನಗರ ರಸ್ತೆಗೂ ಸಹ ಲೈಟಿಂಗ್ ವ್ಯವಸ್ಥೆ ಆಗುತ್ತೆ. ಎಲ್ಲೆಲ್ಲಿ ಲೈಟಿಂಗು ಇಲ್ಲ ಅಲ್ಲೆಲ್ಲ ವ್ಯವಸ್ಥೆ ಆಗುತ್ತೆ. ಮತ್ತು ನಗರಸಭೆಯಿಂದಲೂ ಸಹ ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಆಗಿದೆ ನಮಗೆ ಎಲ್ಲ ವಾರ್ಡ್ಗೂ ಮತ್ತು ಸುತ್ತಮುತ್ತ ಲೈಟನ್ನು ಹಾಕ್ಲಿಕ್ಕಾಗಿ. ಈಗಾಗಲೇ ನಾನು ಮರ ಕಡಿಯುವ ಶಾಸ್ತ್ರವನ್ನು ನಾಳೆ ಚಾಲು ಮಾಡ್ತಾರೆ. ಹಾಗಾಗಿ ನಾಳೆ ಚಾಲು ಮಾಡಿದ ಮೇಲೆ ಇನ್ನು ಯಾವುದೇ ಬೇರೆ ಇಲ್ಲಿ ಇದು ನಡೆಯುವಂಥ ಪ್ರಕ್ರಿಯೆಯಲ್ಲಿ ಇರೋದಿಲ್ಲ. ಪ್ರತಿಯೊಂದು ಮಾರಿಕಾಂಬಾ ಜಾತ್ರೆಯ ಪ್ರಯೋಗವಾಗಿ ಎಲ್ಲವೂ ನಡೀಬೇಕಾಗುತ್ತೆ. ನಾಳೆಯಿಂದ ಶುರುವಾಗ್ಬಿಡುತ್ತೆ. ಹಾಗಾಗಿ ನಾವು ಪೇಂಟಿಂಗ್ ಆಲ್ರೆಡಿ ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ಗೋಪುರದಲ್ಲಿ ನಾವು ನೋಡಿದ್ರೆ ಭಾಳ ಚೆನ್ನಾಗಿ ಬರ್ತಾ ಇದೆ. ಒಟ್ಟಲ್ಲಿ ಎಲ್ಲರ ಸಹಕಾರ ಕೊಡಬೇಕು. ಈ ಮಾರಿ ಜಾತ್ರೆ ನಮ್ಮೂರಿನ ಜಾತ್ರೆ, ತಾಯಿಯ ಒಂದು ಆಶೀರ್ವಾದ ಎಲ್ಲರೂ ಪಡ್ಕೊಂಡಿದ್ದೀರಿ. ನಾವೆಲ್ಲರೂ ಸೇರಿ ಇಲ್ಲಿ ನಾ ದೊಡ್ಡವನ ನೀ ದೊಡ್ಡವ ಅವರು ಅನ್ನೋ ಪ್ರಶ್ನೆ ಇಲ್ಲ. ಸಾರ್ವಜನಿಕರು ಮತ್ತು ಮುಖಂಡರುಗಳು, ಇಲ್ಲಿ ಕಮಿಟಿಯವರು, ನಾವು ಎಲ್ಲರೂ ಸೇರಿ ನಮ್ಮೂರಿನ ಹಬ್ಬವನ್ನು ಅದ್ದೂರಿಯಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಯಾವ ಸಿರ್ಸಿ ಜಾತ್ರೆಯನ್ನು ಹೇಗೆ ಮಾಡ್ತಾರೋ ಅದೇ ರೀತಿಯ ಮಾದರಿಯಾಗಿ ನಾವು ಸಹ ಮಾಡಿ ತೋರಿಸ್ಬೇಕು ಅನ್ನೋದು ನಾವೆಲ್ಲರೂ ಚಾಲನೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ನೀವೆಲ್ಲರೂ ಸಹಕಾರ ಕೊಡಬೇಕು ನಾನು ಹೇಳ್ತೀನಿ. ಆಮೇಲೆ ಕಮಿಟಿಗಳನ್ನು ಮಾಡ್ತೇನೆ. ಈಗ ಕಮಿಟಿಗಳೆಲ್ಲ ಶುರುವಾಗುತ್ತೆ. ಈಗ ಕಮಿಟಿಗಳು ಈಗೆಲ್ಲ ಒಂದೊಂದು ಕಮಿಟಿ ಇರುತ್ತೆ. ಪೆಂಡಲ್ ಕಮಿಟಿ, ಪೂಜಾ ಕಮಿಟಿ, ಆಮೇಲೆ 14 ಕಮಿಟಿ ಹೇಳ್ತೀನಿ ಒಂದೊಂದೇ. ಅಲಂಕಾರ ಕಮಿಟಿ, ಪ್ರಚಾರ ಸಮಿತಿ, ಪ್ರಸಾದ ಸಮಿತಿ,